ಈಸಿ ಆಗಿರುತ್ತೆ ಸರ್ ಮುದ್ದನ್ಮೇಗೌಡರು ಯಾಕಂದ್ರೆ ಕೆಲಸ ಮಾಡಬೇಕು ನೋಡಿ. ಯಾವುದೇ ಚುನಾವಣೆ ಇದ್ರೂ ಕೂಡ ಇವತ್ತಿನ ವಾತಾವರಣದಲ್ಲಿ ಸುಲಭ ಅಂತೇಳಿ ಅಂದ್ಕೊಳ್ಳಂಗೇನಿಲ್ಲ, ಗೊತ್ತಾಯ್ತಾ. ನಾನು ಎಷ್ಟೋ ಚುನಾವಣೆಗಳು ಸುಲಭ ಬಿಡ ಅಂತ ಮಾಡಿದಿರೋ ನಡೀತದೆ, ಗೆಲ್ತೀನಿ ಅಂದ್ಕೊಂಡು ಎಷ್ಟೋ ಸರಿ 5 ಓಟ ಸೋತ್ಬಿಟ್ಟಪ್ಪ. ಹೀಗೆಲ್ಲ ಆಗ್ತವೆ ಚುನಾವಣೆಗಳೇ ಈಗೆಲ್ಲ. ಯಾಕೆಂದರೆ ಯಂಗ್ಸ್ಟರ್ಸ್ ಇರ್ತಾರೆ, ಈಗ 30% ವೋಟರ್ಸ್ ಯಂಗ್ಸ್ಟರ್ಸ್ ಇರ್ತಾರೆ. ಈಗ ಓಲ್ಡ್ ಜನ್ರೇಷನ್ ಥಿಂಕಿಂಗೇ ಬೇರೆ ಇರ್ತಾರೆ. ಈ ಯಂಗ್ಸ್ಟರ್ಸ್ ಥಿಂಕಿಂಗು ಯಾವ ಥರ ಅಂದರೆ ಅವರು ಕಡೆ 1 ದಿವಸ 2 ದಿವಸದಲ್ಲಿ ಅವ್ರುಗಳು ಅಂತಿಮವಾಗಿ ನಿರ್ಣಯ ತಗೋತಾರೆ. ಅದರಿಂದ ಚುನಾವಣೆಗಳನ್ನು ಕಡೆಯವರೆಗೂ ಪೋಲಿಂಗ್ ಡೇ ಸಾಯಂಕಾಲ ಪೋಲಿಂಗ್ ಮುಗಿಯೋವರೆಗೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅಗತ್ಯತೆ ಇದೆ. ಮುದ್ದನ್ಮೇಗೌಡರು ಈಸಿಯಾಗಿ ಗೆಲ್ಲೋದು ಏನು ಪ್ಲಸ್ ಆಗುತ್ತೆ ಸರ್ ಈ ಸರಿ ಅಂತ? ಯಾರಿಗೆ? ಮುದ್ದನ್ಮೇಗೌಡರಿಗೆ. ಈಗ ಅಷ್ಟು ಗೆಲ್ಲೋದು ಅಷ್ಟು ಸುಲಭ. ಅದೇ ಮುದ್ದನ್ಮೇಗೌಡ ಒಂದು ವ್ಯಕ್ತಿಗತವಾಗಿ ಮುದ್ದನ್ಮೇಗೌಡ ಅಂದರೆ ಒಳ್ಳೆಯನು ಅಂತಾರೆ, ಕೆಟ್ಟವನು ಅಂತ ಯಾರು ಹೇಳಲ್ಲ. ಹೇಳ್ಬೋದು ಅಲ್ಲೋದ್ರು ಇಲ್ಲಿ ಬಂದರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಪಕ್ಷಾಂತರ ಮಾಡಿದ್ರು ಅಂತ ಹೇಳ್ಬೋದು. ಅದು ಜನಗಳಿಗೆ ಅಷ್ಟೊಂದು ಇದಲ್ಲ. ಮತ್ತು ಎರಡನೇದು ನಮ್ಮ ಪಕ್ಷ ಇದೆಯಲ್ರಿ, ಸಿದ್ದರಾಮಯ್ಯನ ಗ್ಯಾರಂಟಿಗಳು ಕೊಟ್ಟಿಲ್ವೇನ್ರಿ? ಪ್ರತಿ ಮನೆಗೂ ಪ್ರತಿ ತಿಂಗಳಿಗೆ 4,500 ರೂಪಾಯಿ ದುಡ್ಡು ಹೋಗ್ತದೆ. ಈಗ ಅಕ್ಕಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಕರೆಂಟ್ ಇರ್ಬೋದು, ಹುಡುಗರುಗಳು ವಿದ್ಯಾವಂತರಿಗೆ ಕೊಡ್ತಕ್ಕಂಥ ಭತ್ಯೆ ಇರ್ಬೋದು, ಇವೆಲ್ಲವೂ ಕೂಡ ಪ್ರತಿ ಮನೆಗೂ ಕೂಡ ವೈಯಕ್ತಿಕವಾಗಿ ಅನುಕೂಲ ಆಗ್ತದೆ. ಆದ್ದರಿಂದ ವೈಯಕ್ತಿಕವಾಗಿ ಅನುಕೂಲ ಇರೋ ಹಿನ್ನೆಲೆಯಲ್ಲಿ ಜನರು ಆಶೀರ್ವಾದ ಮಾಡ್ತಾರೆ, ಯಾಕೆಂದರೆ ಉಪಕಾರ ಸ್ಮರಣೆ ನೆನೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಬಸವರಾಜನ ನೀವು ಸಪೋರ್ಟ್ ಮಾಡಿದ್ರೆ ನೀವು ಹೇಳ್ಕೊಂಡಿದ್ದೀರಿ. ನಾನು ಮಾಡಿದ್ದೀನಿ. ಈ ಸಾರಿ ಅವರು ನಿಮಗೆ ಸಪೋರ್ಟ್ ಅವ್ರು ನಿಂತಿದ್ರೆ ಬೇರೆ ಇದು, ಅವ್ರು ನಿಂತಿಲ್ವಲ್ಲ. ಅಲ್ಲ ಮುದ್ದನ್ಮೇಗೌಡರು ಅವ್ರು ಸಪೋರ್ಟ್ ಇರುತ್ತಾ ಅಂತ. ಯಾರಿಗೆ? ಬಸವರಾಜ್ ಅವರು ಮುದ್ದನ್ಮೇಗೌಡ. ಅದನ್ನು ನನಗೆ ಗೊತ್ತಿಲ್ಲಪ್ಪ. ಅದು ಯಾಕೆಂದರೆ ಅವ್ರ ವೈಯಕ್ತಿಕ ಅವ್ರು ಯಾವ ರೀತಿ ನಿರ್ಣಯ ತಗೋತಾರೋ ಅದು ಅವ್ರಿಗೆ ಬಿಟ್ಟಂತ. ಈಗ 2ನೇ ಪಟ್ಟಿ ಆಗಲಿಲ್ಲ ಯಾವುದು? ಕಾಂಗ್ರೆಸ್ನ BJP ಮೊದಲನೇ ಪಟ್ಟಿನೇ ಆಗಿಲ್ವಲ್ರಿ. ಇನ್ನು ನಮ್ದಾಗಲೇ 2ನೇ ಪಟ್ಟಿ ಕೇಳ್ತಾರೆ. ಅವ್ರನ್ನ ಕೇಳಿ ಮೊದಲನೇ ಪಟ್ಟಿ ಯಾವಾಗ ಅಂತ. ನಮ್ದಾಗಲೇ ಮೊದಲನೇ ಪಟ್ಟಿ ಬಂತು, ನಿಮ್ಮ ಕೈಲೇ ಕೊಟ್ಟಿದ್ದೀನಿ. ಅವ್ರದ್ದಿನ್ನೂ 1ನೇ ಪಟ್ಟಿನೇ ಹಾಚ್ಕೊಳ್ತಿಲ್ಲ. ಅವ್ರದ್ದು 1 ಹೊರಟ ಮೇಲೆ ನಮ್ದು 2 ಹೊರಡುತ್ತೆ. ನೋಡಿಕೊಂಡು ಯಾವುದು ಸೂಕ್ತವಾಗಬೇಕು ಅಲ್ಲ, ಎಲೆಕ್ಷನ್ ಇಟ್ ಸೆಲ್ಫ್ ಇಸ್ ಎ ಸ್ಟ್ರಾಟಜಿ, ಹೌದಲ್ವಾ? ಅದರಿಂದ ಸೂಕ್ತ ಅದು ಇದು ಅದೊಂದು 5-10% ಅದನ್ನು ನೋಡ್ಕೊಂಡು ಮಾಡ್ಬೋದು. ಎಲ್ಲ ಸೀಟು ಅವ್ರು ನೋಡ್ಕೊಂಡು ನಾವು ಹಾಕಬೇಕು, ನಮ್ಮ ನೋಡ್ಕೊಂಡು ಅವ್ರು ಹಾಕಬೇಕು ಅಂತಕ್ಕಂಥ ಭಾವನೆ ಸರಿ ಇರೋದಿಲ್ಲ. ಬಟ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿಕೊಂಡು ಹಾಕ್ತಾರೆ. ಆಮೇಲೆ ಸೀಟ್ಗಳು ಕೊಡುವಾಗ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕು, ಆ ಕಮ್ಯುನಿಟಿ ಕೊಡಬೇಕು. ಕಮ್ಯುನಿಟಿ ಒಳಗಡೆ ವಿತಿನ್ ದಿ ಕಮ್ಯುನಿಟಿಗಳು ಬೇರೆ ಇರ್ತವೆ. ಅವು ಎಲ್ಲ ಸಬ್ ಕ್ಯಾಸ್ಟ್ಗಳು ಅಂಥವು ಇಂಥವು ಎಲ್ಲ ಏರಿಯಾಗಳಲ್ಲಿ ನೋಡಿಕೊಂಡು